ಹಾಗೂ ಸುತ್ತಮುತ್ತಲಿನ ಭಾಗಗಳಲ್ಲಿ ರೈತರ ಭೂಮಿ ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ರೈತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರೈತರಿಗೆ ಸುಳ್ಳು ಹೇಳಲಾಗುತ್ತಿದೆ ಹಾಗೂ ಈ ಪ್ರಕ್ರಿಯೆಯ ಹಿಂದೆ ದೊಡ್ಡ ರಾಜಕೀಯ ಪಿತೂರಿ ಅಡಗಿದೆ ಎಂದು ರೈತ ಸಂಘ ರಾಜ್ಯ ಪದಾಧಿಕಾರಿಗಳಾದ ಹೊನ್ನೂರು ಪ್ರಕಾಶ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಬಿಡದಿ ಅದು ಟೌನ್ಶಿಪ್ ಅಲ್ಲ, ಸುಳ್ಳು ಹೇಳ್ತಾರೆ. ಅಲ್ಲಿ ಬೇರೆ ಪ್ರಕ್ರಿಯೆಗಳು ನಡೀತವೆ. ಹಾಗಾಗಿ ಅಲ್ಲಿ 9,500 ಎಕರೆಯಲ್ಲಿ 2,500 ಎಕರೆ ಗೋಮಾಳ ಇದೆ. ಜೊತೆಗೆ ಅಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ನಾಟಕ ಆಡ್ತಾ ಇದ್ದಾರೆ, ರಾಜಕಾರಣ ಮಾಡ್ತಾಯಿದ್ದಾರೆ. ಅಲ್ಲಿ ರೈತರಿಗೋಸ್ಕರ ಬರ್ತಾರೆ ಇಬ್ಬರು ರಾಜಕಾರಣ ಇವತ್ತು ಬೆರೆಸ್ಕೊಂಡು ನಮ್ಮ ರೈತರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣನಲ್ಲಿ ನಾವು ಬೆರ್ಸಕ್ಕೆ ಹೋಗಲ್ಲ. ನಮ್ಮ ರೈತರ ಭೂಮಿನ ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ನಾವು ಕೊಡಲ್ಲ. ಡಿ ಕೆ ಶಿವಕುಮಾರ್ಗೆ ಬೇಕಾದಷ್ಟು ಈ ಭೂದಾಹಗಳಿದೆ. ಮತ್ತು ಜೊತೆಗೆ ಎಲ್ಲ ಪಕ್ಷಗಳು ಇದೆ. ಇಲ್ಲಿ ಇವತ್ತು BJP ಇದ್ದರೂ ಅದೇ ಕೆಲಸ ಮಾಡ್ತಾರೆ, ಕಾಂಗ್ರೆಸ್ನವರು ಇದ್ದರೂ ಅದೇ ಮಾಡ್ತಾರೆ, ದಳದವರು ಎಲ್ಲರ ಮೇಲೆ ರೈತರ ಪರ ರೈತ ವೀರ. ಆದರೆ ಇವ್ರ ಉದ್ದೇಶ ಎಲ್ಲರೂ ಭೂಮಿ ಕಿತ್ತುಕೊಳ್ಳಲಾಗಿದೆ. ಹಾಗಾಗಿ ನಾವು 11ನೇ ತಾರೀಕು ಚಿಕ್ಕಮಗಳೂರು ಸೇರಿದಂತೆ ಎಲ್ಲರೂ ಅವತ್ತು ಹೋಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಇಂಥ ಡಿ ಕೆ ಶಿವಕುಮಾರು 10 ಜನ ಬಂದರೂ ನಮ್ಗೆ ಏನೂ ಮಾಡೋಕ್ಕಾಗಿಲ್ಲ. ಜೊತೆಗೆ ರೈತರನ್ನ ಕೆಣಕಿರೋ ಪಕ್ಷಗಳು ಯಾವುದು ಉಳಿದಿಲ್ಲ. ಇದುವರೆಗೆ ಇತಿಹಾಸನ ನಾವು ತಗೊಂಡು ನೋಡಿದ್ರೆ ರೈತರ ವಿರೋಧಿತನ ಯಾವ್ಯಾವ ಪಕ್ಷಗಳು ಮಾಡಿದ್ದಾವೆ, ರೈತರಿಗೆ ಯಾವ ದ್ರೋಹ ಮಾಡಿದರೆ ಆ ಯಾವ ಪಕ್ಷಗಳು ಇವತ್ತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತ ಮುಖಂಡರು ಒಟ್ಟು 9,500 ಎಕರೆ ಜಮೀನಿನಲ್ಲಿ ಸುಮಾರು 2,500 ಎಕರೆಗೂ ಹೆಚ್ಚು ಗೋಮಾಳ ಭೂಮಿ ಇದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಈ ವಿಷಯದಲ್ಲಿ ಕೇವಲ ರಾಜಕೀಯ ನಾಟಕವಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ನೀವು 10 ಕೋಟಿ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಹಣ ತಿಂತಾರೆ. ನೀವು ಹಣ ತಿನ್ನಿ. ಡಿ ಕೆ ಶಿವಕುಮಾರ್ ಒಂದು ದಿನ ನಾವು ಊಟ ಮಾಡಲ್ಲ, ನಾ ತಿನ್ನೋದೇ ಹಣ, ನಾ ತಿನ್ನೋದೇ ಕಾರ್ಖಾನೆಗಳು ಅಂತ ಹೇಳಿದ್ರೆ ನಾವು ಒಪ್ಕೋತೀವಿ. ಅಲ್ಲಿ ರಾಜಕೀಯ ಇದೆ, ಅಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ಲೀಡ್ರ್ಗಳ ಜಮೀನುಗಳಿದೆ, ಮತ್ತು 2,500 ಎಕರೆ ಭೂಮಿನಲ್ಲಿ ಲಪ್ಟಾಯಿಸ್ಬೇಕು. ಹಾಗಾಗಿ ಅಲ್ಲಿ ಆ ಲಪ್ಟಾಯಿಸೋಕ್ಕೋಸ್ಕರ ಇವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಸ್ಟೇಟಲ್ಲಿ ಮಾಡಿ, ಬೇರೆ ಈಗ ಹುಬ್ಳಿನ, ಧಾರವಾಡನ, ಬಿಜಾಪುರನ ಅಲ್ಲಿ ಮಾಡಿ ಸ್ವಾಮಿ. ಬೆಂಗಳೂರು ಈಗಾಗಲೇ ಬೆಳೆದು ಸಾಕಾಗಷ್ಟು ವಿಶಾಲವಾಗಿ ಜನ ಒಟ್ಟು ಬೈತಾರೆ. ಏನಪ್ಪ ಬೆಂಗಳೂರು ಇದು, ಇಲ್ಲಿಂದ ಹೋಗೋಕ್ಕೆ ಅರ್ಧ ಗಂಟೆ 1 ಗಂಟೆ 4 ಗಂಟೆ ಐತೆ ಅಂತ ಬೈತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ನಿಮ್ಗೇನಾದರೂ ನೀವು ಅನ್ನ ತಿಂತೀನಿ ಅಂದಿದ್ರೆ ನೀವು ಮಾಡಬೇಡಿ. ನಾ ಅನ್ನ ತಿನ್ನಲ್ಲ ಬೇರೆ ತಿಂತೀನಿ ಅಂದರೆ ನೀವು ಟೌನ್ಶಿಪ್ ಮಾಡೋ, ಇನ್ನು ಏನು ಮಾಡಿ, ಪಾರ್ಕ ಏನೋ ಮಾಡಿ. ಇದು ಟೌನ್ಶಿಪ್ ಅಲ್ಲ, ಇದರ ಹಿಂದೆ ಬೇರೆ ಪ್ರಕ್ರಿಯೆಗಳು ನಡೆಯುತ್ತಿವೆ. ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ರೈತರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ರೈತರ 1 ಇಂಚು ಭೂಮಿಯನ್ನ ಕೊಡುವುದಿಲ್ಲ. ಇಲ್ಲಿ ಹೆಚ್ಚಾಗಿ ಅರ್ಧ ಎಕರೆ 1 ಎಕರೆ ಹೊಂದಿರುವ ಸಣ್ಣ ರೈತರೇ ಇದ್ದಾರೆ. ಕೋಟಿಗಟ್ಟಲೆ ಹಣ ಕೊಟ್ಟರೂ ರೈತರ ಬದುಕು ಏನಾಗಬೇಕು? ಈ ಹಿಂದೆ ದೇವನಹಳ್ಳಿಯಲ್ಲಿ ಜಮೀನು ಕೊಟ್ಟ ರೈತರು ಇಂದು ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ನಮಗೂ ಅದೇ ಪರಿಸ್ಥಿತಿ ಬರಬಾರದು. ಇದೇ ಬರುವ 11ನೇ ತಾರೀಕಿನಂದು ಚಿಕ್ಕಮಗಳೂರು ಸೇರಿದಂತೆ ಎಲ್ಲ ಭಾಗದ ರೈತರು ಒಟ್ಟಾಗಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಿದ್ದೇವೆ ಎಂದರು. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಒಂದಷ್ಟು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀವಿ, ಈ ಕೆಲಸನ ಕೈ ಹಾಕಬೇಡಿ. ಇಲ್ಲ ಅಂದರೆ ರೈತರ ಪ್ರಬಲವಾದ ಹೋರಾಟವನ್ನು ನೀವು ಎದುರಿಸಬೇಕಾಗುತ್ತೆ. ನೀವು ಬೇರೆಯವ್ರ ಥರ ದುಡ್ಡು ಕೊಟ್ಬಿಟ್ಟು ಬೇರೆ ಆ ಥರ ಅಲ್ಲ. ನಾವು ರೈತರು, ನಾವು ಈ ಭೂಮಿನ ನಂಬಿ ಅಲ್ಲಿರೋರೆಲ್ಲ ಅರ್ಧ ಎಕರೆ 1 ಎಕರೆ ಇರೋರೇ ಜಾಸ್ತಿ. ಆ ರೈತರೆಲ್ಲ ಎಲ್ಲಿ ಹೋದ್ರೆ 2 ಕೋಟಿ ಕೊಡ್ಬೋದು. 2 ಕೋಟಿ ಏನಾಯ್ತದೆ? ಅದಕ್ಕೆಲ್ಲ ಜಗಳ, ಮನಮಂದವರೆಲ್ಲ ಬರ್ತಾರೆ, ಆರೋಗ್ಯ ಅಧಿಕರಿಸ್ಕೋಬೇಕಾಯ್ತದೆ. ಎಲ್ಲಿಗೆ ಹೋಗ್ತಾರೆ? ಪರ್ಯಾಯ ವ್ಯವಸ್ಥೆ ಮಾಡ್ತಾಯಿದ್ರೆ ನೀವು. ಹಾಗಾಗಿ ಈಗ ನೋಡಿ, ದೇವನಹಳ್ಳಿಲಿ ಕೊಟ್ಟು ರೈತರು ಇವತ್ತು ಕಕ್ಕಸ್ರಮ್ ತೊಳಿತಾ ಇದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ. ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ಶಿವಕುಮಾರ್ ಅವ್ರಿಗೆ ನಾನು ಹೇಳ್ತೀನಿ. ಮತ್ತು ಇಲ್ಲಿ BJP ಅವ್ರು ಮಾತಾಡ್ತಾ ಇಲ್ಲ. ಎಲ್ಲೋ ಅಲ್ಲಿ ನಿಂತ್ಕೊ ಪ್ರಬಲವಾಗಿ ಇವರು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಲಿದ್ದಾರೆ, ಕೂತ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಂತ ಹೇಳಿಸ್ಬೋದು. ಹಿಂದೆ ಕುಮಾರಸ್ವಾಮಿ ಇದನ್ನ ನೋಟಿಫೈ ಮಾಡಿದ್ರು. ಇವೆಲ್ಲ ನಮಗೆ ನಾಟಕ ಕಾಣ್ತಾ. ನೀವು ರಾಜಕೀಯ ಮಾಡಿ, ಆದರೆ ನಾವು ರಾಜಕೀಯ ಮಾಡ್ತಾ ಇಲ್ಲ. ನಮಗೆ ಈ ಭೂಮಿ ಬೇಕು, ಅದೊಂದೇ ನಮ್ಗೆ ಗೊತ್ತಿರೋದು. ನಾವು ಭೂಮಿ ಕೊಡಲ್ಲ, ನಮಗೆ ಭೂಮಿ ಬೇಕು, ಅದೇ ನಮ್ಮ ಜೀವನ. ನಾವು ನೀವು ಎಷ್ಟೇ BJP ಅವರೇ ಬನ್ನಿ, ದಳದವರೇ ಬನ್ನಿ, ಕಾಂಗ್ರೆಸ್ನವರೇ ಬನ್ನಿ, ನಮ್ಮನ್ನ ನೀವು ರಾಜಕಾರಣಕ್ಕೆ ಬಳಸ್ಕೊಂಡ್ರೂ ನಾವು ಬರಲ್ಲ. ನಮಗೆ ಉದ್ದೇಶ ನಾವು ಭೂಮಿ ಕೊಡಲ್ಲ, ಭೂಮಿ ಬೇಕು, 1 ಇಂಚು ನಾವು ಕೊಡಲ್ಲ.